ಮಾವ, ಅಮ್ಮ, ಎಲ್ರು ಎಲ್ಲಿದ್ದೀರಾ? ದೀಪ್ತಿ, ಬಂದಾನೆ ಯಾಕೆ ಅವ್ನು ಕೂಕೋತಾ ಇದೀಯಾ? ದೀಪ್ತಿ ದೀಪ್ತಿ ಅಂತ ಇದೆಯಲ್ಲ, ದೀಪ್ತಿ ನಿಮ್ ಮನೆ ಇದ್ದಾಳೆ ಅಂತ ಅನ್ಕೊಂಡಿದ್ಯಾ? ಅವಳು ಮುಂಚೆತನು ನಿನ್ ಹಿಂದೆನೆ ಬಂದವಳು, ಇನ್ನ ಮನೆಗ್ ಬಂದಿಲ್ಲ. ಎಲ್ಲಿ ಹೋಗಿದ್ದಾಳೆ ಏನೋ? ನಾವೇನ್ ಕೇಳಿದಕ್ಕೇನು ಉತ್ತರ ಕೊಟ್ಟ ಹೋಗ್ತಾಳವಳು. ಅವಳು ಇಷ್ಟ ಬಂದಂಗೆ ಮಾಡ್ತಿದ್ದಾಳೆ. ನೀನಂತ ಅವಳನ್ನ ಸದ್ರ ಬಿಟ್ಬಿಟ್ಟಿದೀಯ. ಹಂಗೇನೇನೆ ಹಿಂಗಾರು ಹೋಗು, ಹಿಂಗಾರು ಬಾ, ಏನಾರು ಮಾಡ್ಕೊ ಅಂತವ. ನಿಂದೆ ಸದ್ರ ಅವಳಿಗೆ. ಏನು ಮನೆಗ್ ಬಂದಿಲ್ವಾ ಅವಳು? ಅಷ್ಟೊತ್ತಿಂದ ಏನು ಹೇಳ್ತಾ ಇರೋದು ನಾನು? ನಿನ್ ಹಿಂದೆನೆ ಬಂದವಳು, ಮನೆಗ್ ಬಂದಿಲ್ಲ ಇನ್ನು. ನನ್ಗೂ ಎಲ್ಲಾರ್ಗು ಹೇಳಿ ಸಾಕಾಗೋಗಿದೆ. ಇನ್ನೇನು ಹೇಳೋದಿಲ್ಲಪ್ಪ ನಾನು. ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಆ ಶರ್ಮಿಳಂಗ್ ಹೇಳಿದ್ರೆ ಅವಳೊಂಥರ ಕೂಗಾಡ್ಕೊಂಡ್ ಹೋಯ್ತಾಳೆ. ನೀನ್ ನೋಡಿದ್ರೆ ನೀನು ಹೇಳ್ದೆ ಕೇಳ್ದೆ ಎಲ್ಲೆಲ್ಲೋ ಹೋಯ್ತೀಯ, ಎಲ್ಲೆಲ್ಲೋ ಬರ್ತೀಯ. ನಿನ್ ಹೆಂಡತಿನೂ ಇತ್ತೀಚೆಗೆ ಅದೇ ಬುದ್ಧಿ ಕಲ್ತ್ಬಿಟ್ಟವಳೆ. ಏನ್ ಹೇಳಾರಿಲ್ಲ ಕೇಳಾರಿಲ್ಲ. ಏನದು ಲಕ್ಷ್ಮಿ? ಏನಾಯ್ತು? ಯಾಕಂತ ಕೂಗಾಡ್ತಾ ಇದೀಯ ಗಿರೀಶನ್ ಮೇಲೆ? ಗಿರೀಶ, ನೀನ್ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಏನ್ ಹೇಳಿ ಮಾವ? ಅದು ಅದು ಏನಿಲ್ಲ ಬಿಡಿ. ಈ ದೀಪ್ತಿ ನನ್ ಹಿಂದೆ ಬಂದು ಪತ್ತೆದಾರಿಕೆ ಕೆಲಸ ಮಾಡ್ತಿದ್ದಾಳೆ. ಇವತ್ ಎರಡರಲ್ಲೊಂದು ತೀರ್ಮಾನ ಆಗ್ಬಿಡ್ಬೇಕು. ಅವಳು ಎಲ್ಲಿ ಹೋಗೋಳ, ಏನ್ ಕತೆನ ಅವ್ರ ಅಪ್ಪ ಮನೆಗ್ ಫೋನ್ ಮಾಡಿ ವಿಚಾರಿಸ್ತೀನಿ. ಏನ್ ಅಲ್ಲೇ ಬಂದವಳ ಅಥವಾ ಇನ್ನೆಲ್ಲಾರು ಹೋಗೋಳ ಅಂತ. ಯಾಕೋ ಇಷ್ಟು ಸಿಟ್ ಮಾಡ್ಕೊಂತ ಇದೀಯಾ? ನೀನ್ ಬೆಳಿಗ್ಗೆ ತಾನೇ ಹೇಳಿದೀನಿ. ಬೆಳಿಗ್ಗೆ ಮಾತಾಡಕ್ ಸಿಕ್ಕಿಲ್ಲ ಅಲ್ಲ? ನಿನ್ನೆ ತಾನೇ ಹೇಳಿದೀನಿ. ಇವತ್ತು ಅದೇ ವಿಚಾರದ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೆ. ನೋಡು, ದೀಪ್ತಿ ಮೇಲೆ ಕೂಗಾಡ್ಬೇಡ. ಅವನ್ನ ಆದಷ್ಟು ನೈಸ್ ಮಾಡಿ ಇಟ್ಕೊಂಡು ಆಸ್ತಿನ ಬರ್ಸ್ಕೊಳ್ಳೋದ್ ನೋಡು. ಇದೇ ವಿಚಾರನ ನಿನ್ನ ಹತ್ರ ಬೆಳಿಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ದು. ನೀನೆಲ್ಲಪ್ಪ ನಮ್ಮ ಮಾತು ಕೇಳ್ತೀಯ? ಏನೋ ಅರ್ಜೆಂಟ್ ಕೆಲ್ಸ ಅಂತ ಓಡೋದಲ್ಲ. ಅಯ್ಯೋ ಮಾವ, ಅದು ನಾನ್ ನಿಮ್ಗೆ ಹೆಂಗ್ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಾತ್ರ ಆ ದೀಪ್ತಿ ಮಾತ್ರ ನಾನು ಈ ಮನೆ ಒಳಗಡೆ ಸೇರ್ಸಲ್ಲ. ನನ್ ಮಾತ್ಗೆ ಬೆಲೆ ಕೊಡದೆ ಅವಳು ಎಲ್ಲೋ ಹೋಗಿದ್ದಾಳೆ ಅಂತ ಅಂದ್ಮೇಲೆ ಅವ್ಳು ಈ ಮನೆಗ್ ಬರೋ ಅವಶ್ಯಕತೆ ಇಲ್ಲ. ಇವತ್ತು ಅವಳಿಗೂ ನನಗೂ ಇದ್ದಿದ್ ಸಂಬಂಧ ಹರಿದೋಯ್ತು. ಏ ಗಿರೀಶ, ನಿನ್ಗೇನ್ ಹುಚ್ಚೇನೋ? ಯಾಕೋ ಹಿಂಗಾಡ್ತಿದ್ಯಾ ಇವತ್ತು? ಕುತ್ಕೊಳ್ಳೋ, ಸ್ವಲ್ಪ ಹೊತ್ತು ಕುತ್ಕೊಳ್ಳೋ. ಇಲ್ಲ ಮಾವ, ನನ್ಗೆ ಯಾವ ಹುಚ್ಚು ಇಲ್ಲ, ಯಾವ ಇದು ಇಲ್ಲ. ನನ್ಗೆ ಅವ್ಳ ಜೊತೆ ಬಾಳಕ್ಕಾಗಲ್ಲ. ಆ ದೀಪ್ತಿನ ಇಷ್ಟು ವರ್ಷ ಸಹಿಸ್ಕೊಂಡಿದ್ದೆ ಹೆಚ್ಚಾಯ್ತು ನನ್ಗೆ. ನೋಡಿ, ಇನ್ಮೇಲೆ ನನ್ಗೇನು ಹೇಳಕ್ ಬರ್ಬೇಡಿ. ಆ ದೀಪ್ತಿ ವಿಚಾರದಲ್ಲಿ ನೀವು ಮಾತಾಡ್ಬೇಡಿ ಮಾವ. ಅವಳಿಗೂ ನನಗೂ ಇದ್ದಿದ್ ಸಂಬಂಧ ಇವತ್ತಿಗೆ ಹರಿದೋಯ್ತು ಅಂತ ಅನ್ಕೊಂಡ್ಬಿಡ್ತೀನಿ. ಇವತ್ತಿಗೆ ಅವಳಿಗೂ ನನಗೂ ಇನ್ನೇನು ಸಂಬಂಧ ಇಲ್ಲ. ಎಲ್ಲ ನಿಮ್ಗೆ ಹುಚ್ಚೆ ಹಿಡ್ದೈತೆ ಕಣೋ. ಅಷ್ಟ್ ಹೇಳ್ತಾ ಇದ್ರೆ ನಿಮ್ಗೆ ಬುದ್ಧಿ ಇಲ್ವೇನೋ? ಏನಾಯ್ತೋ? ಅವಳು ಎಲ್ಲೋಗಿದ್ದಾಳೆ ಅಂತ ಗೊತ್ತು ನಿನ್ಗೆ? ಬೆಳಿಗ್ಗೆ ಅವಳು ನಿನ್ ಹಿಂದೆನೆ ಬಂದ್ಲು. ಹೌದು ಮಾವ, ನನ್ ಫಾಲೋ ಮಾಡ್ಕೊಂಡು ನನ್ ಹಿಂದೆನೆ ಬಂದಿದ್ದಾಳೆ. ನಾನು ಎಲ್ಲೋಗ್ತೀನಿ, ಯಾರನ್ನ ಮೀಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋದಿಕ್ಕೆ. ಅಷ್ಟು ಅನುಮಾನ ಅವಳಿಗೆ ನನ್ ಮೇಲೆ. ನೋಡು, ಕೋಪ ಮಾಡ್ಕೋಬೇಡ, ಸಮಾಧಾನವಾಗಿರು. ಈಗ ಬರ್ತಾಳಲ್ಲ, ಬರ್ದ್ಮೇಲೆ ವಿಚಾರಿಸೋಣ, ಸುಮ್ಮನಿರು. ಇವ್ರ ಜೊತೆ ನನ್ಗೇನ್ ಮಾತು? ಏಯ್ ದೀಪ್ತಿ, ನಿಂತ್ಕೊಳ್ಳೆ. ನೋಡಿದ್ರು ನೋಡ್ತಾ ಇರೋ ತರ ತಿಳ್ಕೊಂಡು ಹೋಗ್ತಾ ಇದೀಯಾ? ನಾನು ನಿಂತ್ಕೊಂಡಿದ್ದೀನಿ ಅನ್ನೋದು ಕಣ್ ಕಾಣಿಸ್ತಾ ಇಲ್ವಾ ನಿಮ್ಗೆ? ನಿಮ್ ಜೊತೆ ನನ್ಗೇನ್ ಮಾತು ಹೇಳಿ? ಮಾತಾಡಿದ್ದೆಲ್ಲ ಆಗಾಯ್ತಲ್ಲ. ಏನಮ್ಮ ದೀಪ್ತಿ, ಗಂಡನ್ಗೆ ಎದುರು ವಾದಿಸೋ ಅಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು? ಇಷ್ಟ ದಿನ ಏನೋ ಗಂಡನ್ ಮುಂಚೆ ಮರ್ಯಾದೆ ಕೊಡ್ತಿದ್ದೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಗಂಡನ್ ಮೇಲೆ ಕೂಗಾಡೋ ತರ ಆಗಿದೆಯಾ? ಬುದ್ಧಿ ಸರಿ ಇಲ್ಲ ಅಂತ ಅಂದ್ರೆ ಎಲ್ಲಾರ್ಗೂ ಅನ್ನೋದೇನೆ. ಯಾರ್ ಹೆಚ್ಚು ಅಲ್ಲ, ಯಾರ್ ಕಮ್ಮಿನೂ ಅಲ್ಲ. ಏನಮ್ಮ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೋ. ಯಾರ್ ಜೊತೆ ಮಾತಾಡ್ತಾ ಇದೀನಿ, ಯಾರ ಎದುರು ಮಾತಾಡ್ತಾ ಇದೀನಿ ಅನ್ನೋದನ್ನ ಸ್ವಲ್ಪ ತಿಳ್ಕೊ. ಇದೇನಾ ನಿಮ್ ತಂದೆ ತಾಯಿ ಕಲ್ಸ್ಕೊಟ್ರೆ ನಿಮ್ಗೆ? ಇದೇ ಸಂಸ್ಕಾರ ನಾನ್ ನಿಮ್ಗೆ ಕಲ್ತಿರೋದು? ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅನ್ನೋ ತರ ಆಯ್ತು ನಿಮ್ ಕತೆ. ಅಲ್ಲ, ನೀವ್ ಕಡೆ ಏನೇನ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯಾ? ನೀವೆಲ್ಲರೂ ಏನ್ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಏನ್ ಕತೆ ನಿಮ್ದು ಎಲ್ಲ ನನಗ್ ಗೊತ್ತು. ಎಲ್ಲ ಗೊತ್ತಿದ್ರು ಈ ಮನೇಲಿ ಯಾಕಿದ್ದೆ ಅಂತ ಅಂದ್ರೆ ನನ್ ಗಂಡ ಒಬ್ಬ ಸರಿ ಇದ್ದಾನೆ, ಅವನ್ಗೋಸ್ಕರ ನಾನ್ ಬದುಕ್ಬೇಕು ಅಂತ. ಇವತ್ತು ಅವನು ಅಡ್ಡಾರಿ ಹಿಡ್ಬಿಟ್ಟಿದ್ದಾನೆ ಅಂತ ಗೊತ್ತಾಗೋಯ್ತಲ್ಲ. ಇನ್ನೇನಕ್ ನಾನ್ ಮಾತಾಡ್ಲಿ ಹೇಳಿ? ಏನಮ್ಮ ಅಂತ ತಪ್ಪು ಮಾಡಿರೋದವನು? ಏನ್ ಮಾಡಿದ್ದಾನಂತದ್ದು? ಕಟ್ಕೊಂಡು ಹೆಂಡತಿ ಇರ್ಬೇಕಾದ್ಲೇನೆ ಇನ್ನೊಬ್ಳು ಹಿಂದೆ ಹೋಗಂಗೆ ಏನಂತ ಹೇಳ್ತಾರೆ? ರಸಿಕಾ ಅಂತಾರೆ. ಎಂತ ಮಾತು ಅಂತ ಹೇಳ್ತೀರಿ ನೀವು? ನಿಮ್ಗೂ ವಯಸ್ಸಾಗಿ ತಲೆಯಲ್ಲಿ ಬಿಳಿ ಕೂದಲು ಬಂದಿದೆ. ಇಷ್ಟಾದ್ರೂ ನಿಮ್ಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಕಟ್ಕೊಂಡಲ್ಲಿ ಇರ್ಬೇಕಾದ್ರೆ ಇನ್ನೊಬ್ಬ ಹತ್ರ ಹೋಗನ್ನ ರಸಿಕಾ ಅಂತಾರ? ನಿಮ್ ಜನ್ಮಕ್ಕೆ. ಏನಮ್ಮ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಾಲ್ಗೆ ಹರಿ ಬಿಡ್ತಾನೆ ಇದೆಯಲ್ಲ. ಏನು ನಿನ್ನ ಈ ಮನೇಲಿ ಇಟ್ಕೊಂಡು ಅವರತ್ತು ಊಟ ಹಾಕ್ತಾರನೋ ಅವನೇನೇನೆ. ನನಗ್ ತಿನ್ನಕ್ ಗತಿ ಇಲ್ಲ ಅಂತ ನಿಮ್ ಮನೆಗ್ ಬಂದಿದ್ನಾ? ನಮ್ಮಪ್ಪ ಮನೆಯಲ್ಲೂ ಬೇಕಾದಷ್ಟು ಐತೆ. ಇವತ್ತು ಕುತ್ಕೊಂಡ್ ತಿಂದ್ರು ಕರಗ್ದಿರಷ್ಟು ಆಸ್ತಿ ಐತೆ. ಅಂತದ್ರಲ್ಲಿ ಇವ್ರು ಇಷ್ಟಪಟ್ಟು ನನ್ ಮದ್ವೆ ಮಾಡ್ಕೊಂಬಂದ್ರೆ ಇವ್ರು ಇಂಥ ಕೆಲ್ಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ ನೀವ್ ಬೇರೆ ಸಪೋರ್ಟ್. ಅವ್ನ್ ಮಾಡ್ರ ತಪ್ಪೇನೋ ಅಂತ ತಿಳ್ಕೊಂಡು ಅವನ ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ರೀತಿಲಿ ಬದುಕಪ್ಪ ಅಂತ ಹೇಳೋದನ್ ಬಿಟ್ಟು ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಏನಮ್ಮ ತಿದ್ದಿ ಬುದ್ಧಿ ಹೇಳ್ಬೇಕು? ಆಯ್ತು, ಇನ್ನೊಬ್ಬ ಹತ್ರ ಹೋಗಿದ್ದ ಅಂತಾನೆ ಅನ್ಕೋ, ತಪ್ಪೇನೋ? ಅವ್ನ್ ಗಂಡ್ಸಮ್ಮ ಯಾರ ಹತ್ರನಾರು ಹೋಗ್ತಾನೆ, ಎಷ್ಟ್ ಜನ ಜೊತೆನಾರು ಹೋಗ್ತಾನೆ. ಆದ್ರೆ ನೀನು ಈ ರೀತಿ ಎಲ್ಲ ಮಾತಾಡ್ಬಾರ್ದು. ಕಟ್ಕೊಂಡ್ ಗಂಡನ್ಗೆ ಬೆಲೆ ಕೊಡೋದ್ ಕಲಿ. ಗಂಡ ಕುಡ್ಕಾಗ್ಲಿ ಕೆಡ್ಕ ಆಗ್ಲಿ ಎಂತವನೇ ಆಗಿದ್ರು ಅವನ್ಗೆ ಮನೆಯಲ್ಲಿ ಮರ್ಯಾದೆ ಕೊಡ್ಬೇಕು.
ಇದು ನಮ್ ಸಂಸ್ಕೃತಿ. ಹಿಂದೆಯಿಂದ ನಡ್ಕೊಂಡ್ ಬಂದಿರೋ ಆಚಾರ ವಿಚಾರನ ಪಾಲ್ಸದ್ ಕಲಿ. ಬೆಂಕಿ ಹಾಕ್ತು ನಿಮ್ ಸಂಸ್ಕಾರಕ್ಕೆ. ಥು, ಇಂಥದೊಂದು ಸಂಸ್ಕಾರ ಅಂತ ಅಂತೀರಲ್ಲ, ನಿಮ್ ನಾಚಿಕೆ ಆಗಲ್ವೇನ್ರಿ? ಹ ಏನ್ರಿ ಕಮ್ಮಿ ಮಾಡಿದ್ದೆ ನಾನು ಅವ್ರಿಗೆ? ಏನ್ ಕಮ್ಮಿ ಆಗಿದೆ ಅಂತ ಅವ್ರ ಇನ್ನೊಬ್ರ ಹತ್ರ ಹೋದ್ರು. ಏನಮ್ಮ ದೀಪ್ತಿ, ಏನು ನಾಲ್ಗೆ ಹೊರಿ ಬಿಡ್ತಾ ಇದೆಯಲ್ಲ? ನಮ್ಮ ಅಣ್ಣಂಗೆ ಮಾತಾಡೋಷ್ಟು ದೊಡ್ಡವಳಾಗ್ಬಿಟ್ಯಾ ನೀನು? ಓಹೋ, ಇನ್ನು ಯಾಕೆ ನೀವ್ ಬಾಯ್ ತೆಗ್ದಿಲ್ಲ ಅಂತ ಅನ್ಕೊಂತಾ ಇದ್ದೆ, ತೆಗೆದ್ಬಿಟ್ರಲ್ಲ. ಅಲ್ಲ, ನೀವೊಂದ್ ಹೆಣ್ಮಗ್ಳಾಗಿ ಇನ್ನೊಂದ್ ಹೆಣ್ಮಗ್ಳ ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡ್ತಿದಾರೆ ನಿಮ್ಮ ಅಣ್ಣ. ಅವ್ರಿಗ್ ಸ್ವಲ್ಪ ಬುದ್ಧಿ ಹೇಳಿ. ನನ್ ಮಗ ಮಾಡಿದ ತಪ್ಪು ಅಣ್ಣ, ಅವನಿಗೆ ಸ್ವಲ್ಪ ಬುದ್ಧಿ ಹೇಳು. ಅವ್ಳಿಗೆ ಯಾಕೆ ಅಂತೀಯ ಅಂತ ಅದನ್ನ ಬಿಟ್ಬಿಟ್ಟು ನನ್ಗೆ ಹೇಳಕ್ ಬಂದಿದ್ದೀರಾ ನೀವು? ನಿಮ್ ಮಗಳು ನೋಡಿದ್ರೆ ಅವಳೊಂಥರ ವಿಚಿತ್ರ. ಅವ್ಳು ಕಟ್ಕೊಂಡ್ ಗಂಡನ್ ಬಿಟ್ಬಿಟ್ಟು ಆ ಗಂಡ ಎಷ್ಟು ಒಳ್ಳೆಯವನು. ಅವ್ರ ಮನೇಲಿ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವಳನ್ನ. ಅಂತದಲ್ಲಿ ಅಂತ ಮನೆನ ಬಿಟ್ಟು ಇನ್ಯಾವನಿಗೆಲ್ಲ ತಿರುಗ್ತಾವಳೆ. ಇಲ್ಲಿ ನಿಮ್ ಮಗ ನಾನಿದ್ರೂನು ಇನ್ಯಾವಳನ್ನ ಕಟ್ಕೊಂಡು ಅವಳಗೊಂದ್ ಮಗು ಐತಂತೆ, ಅವನು ಅಲ್ಲಿ ತಿರುಗ್ತಾವನೆ. ನೀವು ಒಳ್ಳೆ ಬುದ್ಧಿ ಕಲ್ತಿರುತ್ತಾನೆ, ಮಕ್ಳು ಒಳ್ಳೆ ಬುದ್ಧಿ ಕಲಿಯೋದು. ನೀವೇ ಕಲ್ತಿಲ್ಲ, ಇನ್ ಮಕ್ಳಿಗೆ ಇನ್ನೇನ್ ಕಲಿಸ್ತೀರಾ? ಎಷ್ಟು ಮಾತಾಡ್ತೀಯ ನನ್ ಮುಂದೆ? ನಿಮ್ಗೆ ಇವತ್ತು 3 ಹೊತ್ತು ಅನ್ನ ತಿಂತ ಇದೀಯ ಅಂತ ಅಂದ್ರೆ ಅದು ನಮ್ಮಿಂದ. ನಾವ್ ಹಾಕ್ತಿರೋ ಅನ್ನ ತಿನ್ಕೊಂಡು ನಮ್ಮ ಮನೆಯಲ್ಲಿ ಇಟ್ಕೊಂಡು ನಮ್ ಬಗ್ಗೆನೆ ಕೆಟ್ಟಾಗಿ ಮಾತಾಡೋಷ್ಟು ಧೈರ್ಯ ಬಂತ ನಿನ್ಗೆ? ಸುಮ್ನೆ ಇನ್ಮೇಲೆ ಹಾಕಿ ತಿನ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಒಂದ್ ಮೂಲೆಯಲ್ಲಿ ಬಿದ್ದಿದ್ರೆ ಸರಿ. ಇಲ್ಲ ಅಂತಂದ್ರೆ ನಿನ್ ಕತೆ ನೆಟ್ಟಗಿರಲ್ಲ ನೋಡು. ನನ್ನ ಮೇಲೆ ಕೈ ಮಾಡ್ತೀಯ ಮುತ್ಕಿ. ನಾನು ಹೋಗ್ಲಿ ಅಂತ ಸುಮ್ಮನೆ ಇದ್ದಷ್ಟು ನಿಂದ ಅತಿ ಆಯ್ತು. ನಿನ್ ಮಕ್ಳುಗಳಿಗೆ ನಿನ್ ಏನೋ ಬುದ್ಧಿ ಕಲ್ಸಕ್ಕಾಗದೆ ಇದ್ರು ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡಕ್ ಎಷ್ಟು ಧೈರ್ಯ ನಿಂಗೆ? ಇವತ್ತೇ ಈಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೊಡೆದು ಹಿಂಸೆ ಕೊಡ್ತಿದ್ದಾರೆ. ಕಟ್ಕೊಂಡು ನಿಂತು ಇರ್ಬೇಕಾದ್ರೆ ಇನ್ನೊಂದ್ ಮದುವೆ ಮಾಡ್ಕೊಂಡಿದ್ದ ನನ್ ಗಂಡ ಅಂತ. ಏನಾಯ್ತು? ಯಾಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ರ? ದೀಪ್ತಿ, ಯಾಕಮ್ಮ ಏನಾಯ್ತು? ನೀವೊಬ್ರು ಬಾಕಿ ಇದೆ ನೋಡಿ ಕೇಳೋದಿಕ್ಕೆ. ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನಿರೆ. ಏ ದೀಪ್ತಿ, ನಮ್ಮ ಅಮ್ಮನ ಮೇಲೆ ಕೈ ಮಾಡ್ತಾ ಇದೀಯಾ, ನಮ್ಮ ಮಾವಂಗೇನೆ ಎದುರುತ್ರ ಕೊಡ್ತಾ ಇದೀಯಾ. ನಾನ್ ಇವತ್ತು ಅವ್ರ ಎದುರುಗಡೆ ನಿಂತು ಜೋರಾಗಿ ಮಾತಾಡಲ್ಲ, ಅಂತದ್ರಲ್ಲಿ ನೀನ್ ಇಷ್ಟೆಲ್ಲ ಮಾಡ್ತಾ ಇದೀಯಾ. ನೋಡು, ಇವತ್ತಿಗೆ ನಿನ್ನ ಸಂಬಂಧ ಹರಿತು ಅನ್ಕೋ. ಇನ್ಮೇಲೆ ನಿನ್ ಈ ಮನೆನಲ್ಲಿ ಜಾಗ ಇಲ್ಲ. ಇವತ್ತೇ ಮನೆಯಿಂದ ಆಚೆ ಹೋಗ್ತಾ ಇರು. ನೀನ್ ಈ ಮಾತು ನನಗೆ ಹೇಳ್ತಾ ಇದೀಯಾ? ನೀನ್ ಯಾವಳ ಜೊತೆ ನಾವು ನಿಂತಿದ್ದಲ್ಲ ಅವತ್ತೇ ನಾನು ಅನ್ಕೊಂಡೆ ನಿನ್ಗೂ ನನಗೂ ಲಾಯಕ್ಕಿಲ್ಲ, ನೀನೊಬ್ಬ ನಾಯಿ ಅಂತ. ಏನಮ್ಮ ಅದು? ನಾಯಿಗಿ ಅನ್ಕೊಂಡು ಗಂಡನ್ಗೆ? ಇನ್ನು ಹೌದೌದು, ನಾಯಿಗೂ ಹೋಲಿಸ್ಬಾರ್ದು ಬಿಡಿ. ನಾಯಿ ತುಂಬಾ ಒಳ್ಳೆ ಪ್ರಾಣಿ, ಅದ್ರಷ್ಟು ನಂಬಿಕಸ್ತ ಪ್ರಾಣಿ ಇನ್ನೊಂದಿಲ್ಲ. ಇಂಥವ್ರನ್ನೆಲ್ಲ ನಾಯಿ ಹೋಲಿಸ್ಬಿಟ್ರೆ ನಾಯಿ ಕುಲಕ್ಕೆ ಅವಮಾನ. ಹೌದು ಕಣೆ, ನಾನು ಅವಳು ಮದ್ವೆ ಆಗಿದ್ದೀನಿ. ನಾಳೆ ಇಲ್ಲಿಗೆ ಕರ್ಕೊಂಡ್ಬಂದು ಇಲ್ಲೇ ಇಟ್ಕೊಂತೀನಿ. ಅವಳು ನನ್ ಮಗ ಇಬ್ರು ಇದೇ ಮನೆಗೆ ಇರ್ತಾರೆ. ಏನು ಮಾಡ್ತೀಯ ನೀನು? ತೋರಿಸ್ತೀನಿ ಏನ್ ಮಾಡ್ಬೋದು ನಾನು ಅಂತ ಹೇಳಿ. ಏನಪ್ಪ ಅದು? ಏನದು? ಯಾರು? ಅಲ್ಲ, ಮದ್ವೆ ಆಗಿದೆಯಾ ನೀನ್ ಇನ್ನೊಂದು? ಹೌದು ಕಣ ಗಿರೀಶ, ಏನಾದ ಅವಳು ಹೇಳಿದ್ದು? ನೀನ್ ಮದ್ವೆ ಆಗಿದೆಯಾ ಇನ್ನೊಂದು? ಹೌದಮ್ಮ, ನಾನು ನನ್ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಹುಡ್ಗಿನ ಇಷ್ಟಪಟ್ಟಿದ್ದೆ. ಆ ಹುಡ್ಗಿನೇ ಮದ್ವೆ ಆಗಿದ್ದೀನಿ ಈಗ. ಎಂತ ಕೆಲ್ಸ ಮಾಡ್ಬಿಟ್ಟೆ ಗಿರೀಶ ನೀನು? ಕೈಯಿಗ್ ಬಂದಿತ್ತು ಬಾಯಿಗ್ ಬರ್ಲಿಲ್ಲ ಅನ್ನೋ ತರ ಮಾಡ್ಬಿಟ್ಟಿಯಲ್ಲೋ. ನಾನ್ ಸ್ವಲ್ಪ ದಿನ ಇದ್ದಿದ್ರೆ ಇದೇ ತರ ಅವಳ ಆಸ್ತಿ ಎಲ್ಲ ಬರ್ಸ್ಕೊಂಡು ಆಮೇಲೆ ಈಚೆ ತಳ್ಳಕ್ ಆಗ್ತಿರ್ಲಿಲ್ವಾ? ಎಂತ ದೊಡ್ಡ ಕೆಲ್ಸ ಮಾಡ್ಬಿಟ್ಟಿಯ ನೀನು. ಅಯ್ಯೋ, ಹೋದ್ರೆ ಹೋಯ್ತಲ್ ಬಿಡುಮ್ಮ. ನನ್ಗೆ ಇವಳು ಆಸ್ತಿಗಿಂತ ನನ್ ನೆಮ್ಮದಿನೇ ಮುಖ್ಯ. ನೋಡು, ನೀನ್ ಇನ್ನೊಂದ್ಸರಿ ಅವಳನ್ನ ಕರ್ಕೊಂಬ, ಅವಳನ್ನ ನೇಸ್ ಮಾಡು, ಅವಳ ಹತ್ರ ಆಸ್ತಿ ಬರ್ಸ್ಕೊ, ಇದೆಲ್ಲ ಬೇಕಾಗಿಲ್ಲ. ಅವಳನ್ನ ಉಗಿದ್ ಬಿಟ್ಬಿಡು. ನಾನು ನನ್ ಹೆಂಡತಿ, ನನ್ ಮಗು 3 ಜನನು ಚೆನ್ನಾಗಿರ್ತೀವಿ. ಅದಕ್ಕೇನೋ ಇಷ್ಟು ವರ್ಷದಿಂದ ಕಷ್ಟಪಟ್ಟು ಅವಳನ್ನ ಈ ಮನೆನ ಇಟ್ಕೊಂಡ್ ಮಾಡ್ಕೊಂಡಿದ್ದು. ಅಲ್ಲ ಕಣೋ, ನೀನ್ ಈ ತರ ಮಾಡ್ಬೇಕು ಅಂತ ಅಂದಿದ್ರೆ ಮೊದ್ಲೇ ಹೇಳ್ಬೇಕು ತಾನೆ ನಮ್ಮ ಹತ್ರ. ಅಮ್ಮ, ನನ್ಗೆ ಈ ತರ ಮದ್ವೆ ಆಗಿದೆ, ಈ ತರ ಇದೆ ಅಂತ. ಹೇಗೆ ಹೇಳಕ್ಕಾಗತ್ತೆ? ನೀವೆಲ್ಲ ಆಸ್ತಿ 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 ಅನ್ನೋದ್ ಬಿಟ್ಟು ಬೇರೆ ಏನು ಹೇಳ್ತಾನೆ ಇರ್ಲಿಲ್ಲ. ನನ್ಗೂ ನನ್ ಜೊತೆ ಇರ್ಬೇಕು ಅಂತ ಆಸೆ ಇರಲ್ವಾ ಹೇಳಿ? ಅದಕ್ಕೆ ನಾನ್ ಮದ್ವೆ ಮಾಡ್ಕೊಂಡೆ. ನಿಮ್ ಹತ್ರ ಏನು ಹೇಳ್ಲಿಲ್ಲ. ಯಪ್ಪಾ ದೇವ್ರೆ, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡು ಗಿರೀಶ, ಹೋಗ ಅವಳಿಗೆ ಸಮಾಧಾನ ಮಾಡು. ಏನಾದ್ರೂ ಹೇಳಿ ಅವಳನ್ನ ಸಮಾಧಾನ ಮಾಡು. ಆಮೇಲೆ ಮುಂದಿನ ನಾನು ಯೋಚನೆ ಮಾಡಿ ಹೇಳ್ತೀನಿ ನಿಮ್ಗೆ. ಇಲ್ಲ ಮಾವ, ನಾನು ಅವಳಿಗೆ ಸಮಾಧಾನ ಮಾಡಲ್ಲ. ಹೋದ್ರೆ ಹೋಯ್ತಲ್ ಬಿಡು. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಕಣೋ. ಪೊಲೀಸ್ ಗೀಲಿಸು ಅಂತ ಹೋದ್ರೆ ನಿನಗೆ ಬರುತ್ತೆ ಆಪತ್ತು. ಹೋಗು, ಫಸ್ಟ್ ಅವಳನ್ನ ಸಮಾಧಾನ ಮಾಡೋಗು. ಮಿಕ್ಕಿದ್ ನಾನು ಹೇಳ್ಕೊಡ್ತೀನಿ, ಹೋಗ್ ಹಂಗ್ ಮಾಡುವಂತೆ. ನಿಮ್ ಮಾವ ಹೇಳದ್ನಾರು ಕೇಳು. ಎಡವಟ್ ಪೂಜಾರಿ ತರ ಏನೇನೋ ಮಾಡ್ತೀಯಲ್ಲ, ಹೋಗ ಅವಳಿಗೆ ಸಮಾಧಾನ ಮಾಡೋ ಫಸ್ಟ್. ಲಕ್ಷ್ಮಿ, ಏನೇ ಹೇಳು, ನೀನ್ ಇಬ್ರು ಮಕ್ಳು ದಾರಿ ತಪ್ಪಿಟ್ಟಿದ್ದಾರೆ. ನೀನ್ ಅವ್ರನ್ನ ಸರಿಯಾಗಿ ಬೆಳೆಸಿಲ್ಲ. ಅಯ್ಯೋ, ನಾನು ಏನ್ ಮಾಡ್ಲಣ್ಣ? ಏನ್ ಹೇಳಿದ್ರು ನಮ್ಗೆ ಹೇಳ್ದೆ ಕೇಳ್ದೆ ಈ ತರ ಮಾಡ್ತವೆ. ಏನ್ ಮಾಡ್ಲಿ? ನಾನು ಇವ್ರು ಮಾಡೋದಕ್ಕೆಲ್ಲ ತಲೆ ಕೊಟ್ಕೊಂಡು ನನಗಂತೂ ಸಾಕಾಗೋಗಿದೆ.